ನಮಸ್ತೆ ಎಲ್ಲರಿಗೂ ಮಲೆನಾಡು ಕೈ ರುಚಿ ಚಾನಲಿಗೆ ಸ್ವಾಗತ. ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಎಗ್ ಪಲಾವ್ ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಅದ್ರ ಜೊತೆ ಮೊಟ್ಟೆ ಗ್ರೇವಿ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲದಿದ್ದರೆ ಸಲಾದ್ ಕೂಡ ಮಾಡಿದ್ರೂ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಮೊಟ್ಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಆಮೇಲೆ ಈಗ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು, ಆಮೇಲೆ ಗರಂ ಮಸಾಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಎಲ್ಲ ಏಲಕ್ಕಿಯನ್ನು ಎಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು, ಪೇಸ್ಟ್ ಮಾಡಿಕೊಳ್ಬೇಕು. ಪೇಸ್ಟ್ ಮಾಡಿಟ್ಕೊಂಡು ಅದರಲ್ಲಿ ನಾನು ಸ್ವಲ್ಪ ಬಿರಿಯಾನಿ ಮಾಡಲಿಕ್ಕೆ ಸ್ವಲ್ಪ ಮತ್ತೆ ಗ್ರೇವಿಗೆ ಹಾಕ್ತೀನಿ. ನಾನು ಇವತ್ತು ನಾನು ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಮನೆಯಲ್ಲೇ ತುಂಬಾ ಟೇಸ್ಟ್ ಆಗಿ ಆಗುತ್ತೆ ಮಸಾಲೆ ಯೂಸ್ ಮಾಡಿ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಬೇಕು. ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಜಾಸ್ತಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಒಳ್ಳೇದು, ಅಂಗಡಿಯಲ್ಲಿ ತರೋದಕ್ಕಿಂತ. ಈ ರೀತಿ ನೋಡಿ ನುಣ್ಣಗೆ ರುಬ್ಕೊಳ್ಬೇಕು. ಆಮೇಲೆ ನಾನಿಲ್ಲಿ 6 ಮೊಟ್ಟೆ ತಗೊಂಡಿದ್ದೀನಿ. ಹಾಗೆ ಒಂದು ಆಲೂಗಡ್ಡೆಯನ್ನು ಸ್ಲೈಸ್ ಆಗಿ ಪೀಸ್ ಮಾಡ್ಕೊಂಡು ಇಟ್ಟಿದ್ದೀನಿ. ಈಗ ಸ್ವಲ್ಪ ಎಣ್ಣೆಗೆ ಅರಶಿನ, ಉಪ್ಪು, ಆಮೇಲೆ ಮೆಣಸಿನ ಹುಡಿಯನ್ನು ಹಾಕಿ ಹುರ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು ಮೊಟ್ಟೆ ಮತ್ತು ಆಲೂಗಡ್ಡೆಯನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಎಣ್ಣೆಯಲ್ಲಿ. ಆಮೇಲೆ ಈಗ ನಾನು ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇಷ್ಟು ಫ್ರೈ ಆಗಬೇಕು ಚೆನ್ನಾಗಿ. ಈಗ ಒಂದು ಸೈಡಿಗೆ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಅದೇ ಎಣ್ಣೆಗೆ ನಾನೀಗ ಮೊಟ್ಟೆಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನಾನು ಅರ್ಧ ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಕೂಡ 2 ಬದಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊಟ್ಟೆಯನ್ನು. ಒಂದೇ ರೀತಿ ನಮಗೆ ತಿಂದು ಬೇಜಾರಾಗಿರುವಾಗ ಈ ರೀತಿ ಮೊಟ್ಟೆ ಪಲಾವ್ ಇಲ್ಲದಿದ್ರೆ ಬಿರಿಯಾನಿ ಅಂತಲೇ ಹೇಳ್ಬೋದು, ಮಾಡಿ ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ 2 ಬದಿ ಕೂಡ ಫ್ರೈ ಮಾಡ್ಕೊಳ್ಬೇಕು. ಈಗ ಇದನ್ನು ಕೂಡ ಒಂದು ಸೈಡಿಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಬೇಕು. ಎಣ್ಣೆ ಎಷ್ಟು ಬೇಕಷ್ಟು ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಫ್ರೈ ಮಾಡಿಕೊಳ್ಬೇಕು. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು, ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ
ಟೊಮೊಟೊವನ್ನು ಹಾಕ್ಕೊಳ್ಬೇಕು. ಒಂದು ಟೊಮೊಟೊವನ್ನು ತಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಮನೆಯಲ್ಲೇ ಪೇಸ್ಟ್ ಮಾಡಿ. ಗ್ರೀನ್ ಮಸಾಲನೂ ಮಾಡ್ಬೋದು, ಇಲ್ಲದಿದ್ದರೆ ಬರೀ ಹೀಗೇನು ಮಾಡ್ಬೋದು. ಬಿರಿಯಾನಿ ಮಸಾಲ ಪೌಡರ್ ಹಾಕಿನೂ ನಾನು ಈ ಥರ ಮನೆಯಲ್ಲೇ ಪೇಸ್ಟ್ ಮಾಡಿಕೊಂಡು ಮಾಡೋದಿದ್ದು ತುಂಬಾ ಚೆನ್ನಾಗಾಗುತ್ತೆ. ನಾನು ಚಿಕನ್ ಬಿರಿಯಾನಿ ಕೂಡ ಮನೆಯಲ್ಲಿರೋ ಮಸಾಲೆನ ಹಾಕೋದು. ಟೇಸ್ಟಿಗೆ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ. ನಾನು ಪಲಾವ್ ತರಕಾರಿ ಪಲಾವ್ ಮಾಡಬೇಕಾದ್ರೂ ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ ಮಸಾಲೆ ಎಲ್ಲ. ಮಾತ್ರ ಅದಕ್ಕೆ ನಾನು ಯಾವುದೇ ಅಂಗಡಿ ಮಸಾಲೆ ಯೂಸ್ ಮಾಡಲ್ಲ. ಚಿಕನ್ ಬಿರಿಯಾನಿ ಮತ್ತು ಇದು ಎಗ್ ಬಿರಿಯಾನಿಗೆಲ್ಲ ನಾನು ಸ್ವಲ್ಪ ಚಿಕನ್ ಬಿರಿಯಾನಿ ಮಸಾಲವನ್ನು ಹಾಕ್ತೀನಿ. ಈಗ ಸ್ವಲ್ಪ ಒಂದು ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಈಗ ನಾನು ರುಬ್ಬಿಕೊಂಡಿದ್ದೇವೆ ನೋಡಿ, ಅದೇ ಪೇಸ್ಟನ್ನು ಈಗ ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಳ್ಬೇಕು. ಟೊಮೊಟೊ ಈರುಳ್ಳಿ ಎಲ್ಲ ಮಸಾಲದ ಜೊತೆ ಹೊಂದ್ಕೊಳ್ಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಕೊಳ್ಬೇಕು. ನೋಡಿ ಮನೆಯಲ್ಲಿ ಮಾಡಿರೋ ಮಸಾಲೆ ಎಷ್ಟು ಚೆನ್ನಾಗಿ ಕಾಣ್ತದೆ, ಅದೇ ರೀತಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಮನೆಯಲ್ಲೇ ಆದಷ್ಟು ಮಾಡಬೇಕು, ಅಂಗಡಿಯಿಂದ ತರೋದಕ್ಕಿಂತ. ಆಮೇಲೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಮತ್ತೆ ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಏನಿದೆ ನೋಡಿ, ಕೊತ್ತಂಬರಿ ಪುದೀನ ಆಗಿ ಶುಂಠಿ ಬೆಳ್ಳುಳ್ಳಿ ಅದು ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಬೇಕು. ಆಗ ತುಂಬಾ ಟೇಸ್ಟಾಗಿ ಬರುತ್ತೆ. ಯಾವುದೇ ನಾವು ಗ್ರೇವಿ ಆಗಲಿ ಯಾವುದೇ ಒಂದು ಸಾಂಬಾರು ಮಾಡುವಾಗಲೂ ಅದೇ ರೀತಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈಗ ನಾನಿಲ್ಲಿ ಚಿಕನ್ ಬಿರಿಯಾನಿ ಮಸಾಲವನ್ನು ನಾನು ತಗೊಂಡಿದ್ದೀನಿ. ಅದು ಖಾರ ನೋಡಿ ಹಾಕ್ಕೊಳ್ಳಿ. ಕಾಯಿ ಮೆಣಸು ನಾನು ಸ್ವಲ್ಪ ಪೇಸ್ಟಿಗೆ ಒಂದು ಹಾಕಿದ್ದೀನಿ. ಅದೇ ರೀತಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಖಾರ ಆಗುತ್ತಲ್ಲ, ತುಂಬ ಜಾಸ್ತಿ ಖಾರ ಆದರೆ ತಿನ್ನಲಿಕ್ಕೆ ಕೇಳೋದಿಲ್ಲ, ಅದಕ್ಕೆ ಸ್ವಲ್ಪನೇ ಖಾರ ಮಾಡ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕಿಕೊಳ್ಳಿ. ಆಮೇಲೆ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ. 2 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ತಗೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ 2-3 ಸಲ ಕ್ಲೀನಾಗಿ ತೊಳ್ಕೊಳ್ಬೇಕು. ಈಗ ನಾನು ಅದೇ ಗ್ಲಾಸಲ್ಲಿ 4 ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ನೀರೀಗ ಮತ್ತೆ ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರಬೇಕು. ಮುಚ್ಚಳ ಮುಚ್ಚಿ ಮತ್ತೆ ಕುದಿಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಚೆನ್ನಾಗಿ ನೀರು ಕುದಿದು ಬಂದಮೇಲೆ ಅಕ್ಕಿ ತೊಳೆದು ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯನ್ನು ಒಂದು 2-3 ಸಲ ಆದರೂ ವಾಶ್ ಮಾಡಿಕೊಳ್ಬೇಕು. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಮಿಕ್ಸ್ ಮಾಡಿ ಈ ಸಮಯದಲ್ಲಿ ಉಪ್ಪೇನಾದರೂ ಸಪ್ಪೆ ಇದ್ದರೆ ನೋಡಿ ಉಪ್ಪೆಲ್ಲ ಹಾಕ್ಬೋದು. ಉಪ್ಪು ಖಾರ ಏನಾದರೂ ಸಪ್ಪೆ ಇದ್ದರೆ. ಈಗ ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರುವ ಮೊಟ್ಟೆಯನ್ನು ಮತ್ತು ಆಲೂಗಡ್ಡೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳ್ಕೊಂಡಿರುತ್ತಲ್ಲ, ಮತ್ತು ಏನೋ ತುಂಬ ಟೇಸ್ಟಾಗಿ ಬರುತ್ತೆ. ನೀವು ಕೂಡ ಈ ರೀತಿ ಒಂದು ಸಲ ಟ್ರೈ ಮಾಡಿ. ಈಗ ಅಕ್ಕಿಯನ್ನು ತೊಳೆದ್ಬಿಟ್ಟು ಅಕ್ಕಿಯನ್ನು ಈಗ ಹಾಕಿಕೊಳ್ತಾ ಇದ್ದೀನಿ.
ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ನಾನು ಇದೇ ರೀತಿ ಪಲಾವ್ ಕೂಡ ಮಾಡೋದು, ತರಕಾರಿ ಪಲಾವ್. ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಸಪ್ಪೆ ಅದಕ್ಕೆ ಈಗ ನಾನು ಮುಚ್ಚಳ ಮುಚ್ಚಿ ಮತ್ತೆ ನಾನೀಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಈಗ ಲಿಂಬು ರಸವನ್ನು ಹಾಕಿಕೊಳ್ತಾ ಇದ್ದೀನಿ. ಈಗ ಅನ್ನ ಬೇಯುವಾಗ ನೀರು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರ, ಆವಾಗ ನಮಗೆ ಗೊತ್ತಾಗುತ್ತೆ ಬೆಂದಿರೋದು. ಈಗ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಈಗ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟು ಕೂಡ ಹಾಕಿದ್ದೀನಿ ಅದೇ ರೀತಿ. ಈಗ ಸ್ವಲ್ಪ ಮೇಲ್ಗಡೆಯಿಂದ ಚೆನ್ನಾಗಾಗುತ್ತೆ, ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಅನ್ನ ಸ್ವಲ್ಪ ಬೇಯಬೇಕಲ್ವ, ನೀರು ಕಡಿಮೆ ಆದಾಗೆ ಅನ್ನ ಕೂಡ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತೇಳಿ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಮೊಟ್ಟೆ ಗ್ರೇವಿಯನ್ನು ಮಾಡಿದ್ದೀನಿ. ಹಾಗೆ ಕುಕ್ಕುಂಬರ್ ಅಂದರೆ ಸೌತೆಕಾಯಿಯನ್ನು ಕೂಡ ಇಟ್ಟಿದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾವ ಥರ ಎಗ್ ಬಿರಿಯಾನಿಯನ್ನು ಮಾಡ್ತೀರಾ ಅಂತೇಳಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಒಳ್ಳೊಳ್ಳೆ ವಿಷಯದೊಂದಿಗೆ ನಾನು ಬರ್ತಾ ಇರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.